ನಿಮಗೆ ಹೋಮ್ ಲೋನ್ ಬೇಕಾಗಿದೆಯಾ? ಆದರೆ ಸಂಬಳ ಬರೀ 10,000 ರೂಪಾಯಿ ಇದೆಯಾ? ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಾನು ಮಾಡಿಸ್ಕೊಡ್ತೀನಿ. ನೀವು ಕಡಿಮೆ ಸಂಬಳ ಇಟ್ಕೊಂಡೋದಾಗ ಯಾವ ನ್ಯಾಷನಲೈಸ್ ಬ್ಯಾಂಕ್ಸು ನಿಮಗೆ ಫಂಡ್ ಮಾಡಲ್ಲ. ಆದರೆ ಪ್ರೈವೇಟ್ ಬ್ಯಾಂಕ್ಸಲ್ಲಿ 50% ಚಾನ್ಸಸ್ ಇರುತ್ತೆ ನಿಮಗೆ. ಪ್ರೈವೇಟ್ ಬ್ಯಾಂಕ್ಸ್ ಯಾವ್ದು ಅಂದರೆ ಬಜಾಜ್ ಫಿನಾನ್ಸು, ಶ್ರೀರಾಮ್ ಫಿನಾನ್ಸು, IIFL, ಮುತ್ತೂಟು, ಮನಪುರಮು, ಈ ಥರ ಎಕ್ಸೆಟ್ರಾ ಈ ಬ್ಯಾಂಕ್ಸ್ ನಿಮಗೆ ಲೋನ್ ಕೊಡ್ತಾರೆ. ಪ್ರೈವೇಟ್ ಬ್ಯಾಂಕ್ಸ್ ಹೆಂಗೆ ಲೋನ್ ಮಾಡ್ತಾರೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ಡಿಡಕ್ಷನ್ ಮಾಡ್ತಾರೆ, ಇನ್ಸೂರೆನ್ಸ್ ಅಪ್ ಟು ನಿಮಗೆ 3 to 4% ಡಿಡಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ನೀವು ಒಂದು 10 lakhs ಲೋನ್ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ 1-1.5 ಲಕ್ಷದವರೆಗೂ ಡಿಡಕ್ಟ್ ಮಾಡಿ ನಿಮಗೆ ಲೋನ್ ಕೊಡ್ತಾರೆ. ನಿಮಗೆ ಲೋನ್ ಸಿಗುತ್ತೆ, ಆದರೆ ಎಷ್ಟು ಸಿಗುತ್ತೆ? ಮಿನಿಮಮ್ ಅಮೌಂಟು 7 to 8 lakhsವರೆಗೂ ಸಿಗುತ್ತೆ. ಆದರೆ ನಾನು ಆವಾಗಲೇ ಹೇಳ್ದಂಗೆ ಆ ಡಿಡಕ್ಷನ್ಸ್ ಎಲ್ಲ ಕಟ್ಟಾಗಿ ನಿಮ್ಮ ಅಕೌಂಟಿಗೆ ರಿಮೈನಿಂಗ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನಾನು ಹೇಳಿದ್ದೆಲ್ಲ ಬರೀ 10,000 ರೂಪಾಯಿ ಸಂಬಳಕ್ಕೆ ಮಾತ್ರ. ಇದೇ ನಿಮ್ಮ ಸಂಬಳ ಜಾಸ್ತಿ ಇದ್ದರೆ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತ್ರಿಬಲ್ ಆಗಿ ನೀವು ಲೋನ್ ತೊಗೊಬೋದು. ಇದೇ ಥರ ಫೈನಾನ್ಸ್ ಆ್ಯಂಡ್ ಬ್ಯಾಂಕ್ ರಿಲೇಟೆಡ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.